ನಮಸ್ಕಾರಪ್ಪ. ದೈವ ಇವತ್ತು ಅರಸಿನಕೆರೆ ಜಾತ್ರೆ ಹತ್ರ ಜಾತ್ರೆಗೆ ಬಂದಿದ್ದೆ ನಾನು. ಹಾಗೆ ಇವತ್ತು ಅಮ್ಮಂದು ಬೆಳತನ ಕಾರ್ಯಗಳು ಇರ್ತಾವ. ನೋಡಮ್ಮ ಏನೇನದೆ ಅಂತ. ಇವತ್ತು ಪಲ್ಲಕ್ಕಿ ಒಳಗ ಅಮ್ಮ ಕುಂದಿರಿಸಿಕೊಂಡು ಈ ತರ ಇಬ್ರು ಹೊತ್ಕೊಂಡಿರ್ತಾರ. ಈ ತರ ಪಲ್ಲಕ್ಕಿಯಿಂದ ಕಳಸ ಹಿಡಿದಿರ್ತಾರ ಹೆಣ್ಮಕ್ಳು. ಸುತ್ತಮುತ್ತಲಿಂದ ಬಂದಿರ್ತಾರ ಡೊಳ್ಳು ಬಿಡಿಯಾಕ. ಇದ ದುರ್ಗಮ್ಮನ ಗುಡಿ. ಇಲ್ಲೇ ನಡೆದಿ ಏನಿದ್ರು ಸಂಕನಾಳ ದುರ್ಗಮ್ಮ, ಮೂಗ್ ದುರ್ಗಮ್ಮ, ಅವ್ರು ಹೋಸರು ಮೂವರು ಒಂದ ತಲೆ ಸೇರ್ತಾರ. ಅವ್ರು ಅಕ್ಕ ತಂಗಿ ಒಂದ ತಲೆ ಸೇರ್ತಾರೆ. ಈಗ ಅವ್ರು ಹೋಸರು ಮೂವರ. ಚಿಕ್ಕ ಊರಾದ್ರ ಪರವಾಗಿಲ್ಲ, ಭಾರಿ ಚಂದಾಗಿ ಅದ್ದೂರಿಯಾಗಿ ಭಾರಿ ಮಾಡ್ತಾ ಇದಾರೆ ಊರಾಗ. ಮೂವರು ಗಂಗೆ ಸ್ಥಳಕ್ಕೆ ಬಂದಿರ್ತಾರ. ಕಳಸದಾಗ ಎಣ್ಣೆ ಕಮ್ಮಿ ಹೊಡೆದಂತಂದು ಎಣ್ಣೆ ಹಾಕ್ತಾ ಇದಾರ. ಹಾಗೆ ಹೂವಿನ ಹಾರ, ಸೀರೆ, ಹೊಸ ಬಳೆ ಎಲ್ಲ ದಂಡಿ ಪಂಡಿ ಎಲ್ಲ ತಂದಿರ್ತಾರ. ಅವ್ರು ಹೋಸರಿಗೆ ಮೂವರಿಗೆ ಅಕ್ಕ ತಂಗಿರಿಗೆ ಅವನ್ನೆಲ್ಲ ಮಾಡಿಕೊಂಡು ಮತ್ತೆ ಗಂಗೆ ಸ್ಥಳದಿಂದ ಮತ್ತೆ ಗುಡಿಗೆ ಬರ್ತಾರ ಅವ್ರು. ಹಾಗೆ ಪದ ಕೂಡ ಆಡ್ತಾ ಇರ್ತಾರ. ಪಾಯಸದ ಗಡಿಗೆ, ಮರ, ಅಕ್ಕಿ ಬಂದು ಇಲ್ಲಿಂದ ಒಯ್ತಾರ. ಅವ್ರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೇಕೇ ಅವ್ರು. 5 ಜನ ಪೂಜಾರಪ್ಪನವ್ರು ಮಡಿ ಉಡಿ ಜಳಕ ಮಾಡಿಕೊಂಡು ಪಾಯಸದ ಪಡಗ ಕಂಬಳಿ ತಗೊಂಡು ಗುಡಿ ಹತ್ರ ಹೋಗ್ತಾರ. ಅವ್ರು 5 ಮಂದಿ ಪೂಜಾರಪ್ಪನವ್ರು. ಹಾಗೆ ಕಳಸ ಕೂಡ ಇರಲೇಬೇಕು. ಹಿಂದ ಗುಡಿ ಹತ್ರ ಹೊಂಟಿರ್ತಾರೆ. ಇವಾಗ ಅಂತೂ ಅಮ್ಮ ಗುಡಿ ಹತ್ರ ಬಂದ್ರಿ. ಇವಾಗ ಅವ್ರ ಅಗ್ನಿಕೊಂಡ ಅಂತೇಳಿ ಗುಡ್ದೊಳಗೆ ಹೋಗಿ ಕಟ್ಟಿಗೆ ತಗೊಂಬಂದು ಈ ತರ ಹಚ್ತಾರ. ಅದನ್ನ ಹೊಂಡದ ಕಟ್ಟಿಗೆ ಕೆಂಡ ಆಗೋವರೆಗೂ ಹಂಗ ಬೆಳ್ಳತನ ಪೂಜೆ ಮಾಡಿದ್ದ ಈ ತರ ಪೂಜಾರಪ್ಪನವ್ರು ಹೋಗೋದು ಬರೋದು ಮಾಡ್ತಿರ್ತಾರ. ಜನ ನೋಡಿ ಎಷ್ಟು ಜನ ನಿಂತಿದ್ದೇನೆ ನೋಡ್ಬೇಕಂದ್ರೆ ಸಹ ನೋಡಕ್ ಆಗ್ತಾ ಇಲ್ಲ. ಅಲ್ಲಿ ಹೋಗಿ ಅಗ್ನಿಕೊಂಡನ ಅದ್ರೊಳಗೆ ಅಕ್ಕಿದ ಪಾಯಸ ಅನ್ನನ ಎಲ್ಲ ತೋರಿಸಿದ್ರು. ಇವಾಗ ಎಲ್ಲ ಮನೆಗೆ ಹೋಗ್ತಾ ಇದಾರೆ. 6:30 ಆಯ್ತು, ಬೆಳಕರಿತಿ. ಇವಾಗ